ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ಒಂದು ನಗರ, ಅದು ಹಂಪಿ. 1336ರಲ್ಲಿ ಹುಟ್ಟಿದ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಭವಿಷ್ಯವನ್ನು ಬದಲಿಸಿತು. ಯುರೋಪಿನ ಪ್ರವಾಸಿಗರು ಹೇಳಿದ್ದು ಏನು ಗೊತ್ತಾ? ಇದು ರೋಮ್ಗಿಂತಲೂ ದೊಡ್ಡದು. ಹರಿಹರ ಮತ್ತು ಬುಕ್ಕ ಇವರು ಸಾಮಾನ್ಯ ರಾಜರು ಅಲ್ಲ. ಕೆಲವು ಕಥೆಗಳ ಪ್ರಕಾರ ಇವರು ಮೊದಲು ದೆಹಲಿ ಸುಲ್ತಾನರ ಸೇವೆಯಲ್ಲಿ ಇದ್ದರು. ಆದರೆ ನಂತರ ಧರ್ಮ ಮತ್ತು ಸಂಸ್ಕೃತಿಗಾಗಿ ಒಂದು ಮಹಾ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಹಂಪಿಯ ಮಾರುಕಟ್ಟೆಗಳಲ್ಲಿ ವಜ್ರ, ಮುತ್ತು, ಹವಳಗಳನ್ನು ರಸ್ತೆಯಲ್ಲೇ ಮಾರುತ್ತಿದ್ದರು. ನೀವು ಊಹಿಸಬಹುದುನಾ? ವಿಠ್ಠಲ ದೇವಾಲಯದ ಸಂಗೀತ ಸ್ತಂಭಗಳು ಇಂದಿಗೂ ನಾದ ಮಾಡುತ್ತವೆ. ಇದು ವಿಜಯನಗರದ ಸುವರ್ಣಯುಗ. ಶ್ರೀಕೃಷ್ಣದೇವರಾಯ ಒಬ್ಬ ಮಹಾನ್ ಯೋಧ, ಒಬ್ಬ ಜ್ಞಾನಿ ರಾಜ, ಒಬ್ಬ ಕವಿ. ಅವರ ಅರಮನೆಯಲ್ಲಿ ಅಷ್ಟದಿಗ್ಗಜರು ಎಂಬ 8 ಮಹಾನ್ ಕವಿಗಳು ಇದ್ದರು. 566 ತಾಳಿಕೋಟೆ ಯುದ್ಧ. ಎಲ್ಲವೂ ಚೆನ್ನಾಗಿದ್ದಂತೆ ಕಂಡರೂ ಒಂದು ದ್ರೋಹ ಸಾಮ್ರಾಜ್ಯವನ್ನು ಕುಸಿತಕ್ಕೆ ತಳ್ಳಿತ್ತು. ಹಂಪಿ 6 ತಿಂಗಳ ಕಾಲ ದೋಚಲ್ಪಟ್ಟು ನಾಶವಾಯಿತು. ಇಂದು ಹಂಪಿಯ ಅವಶೇಷಗಳು ಅದೊಂದು ಮಹಾ ಸಾಮ್ರಾಜ್ಯದ ಕಥೆ ಹೇಳುತ್ತಿವೆ. ಇದು ಕೇವಲ ಇತಿಹಾಸವಲ್ಲ, ಇದು ನಮ್ಮ ಹೆಮ್ಮೆ, ನಮ್ಮ ಗುರುತು.